6 ಗಂಟೆಗೆ ಬೆಳಗಿನ ಜಾವ ಆಲ್ರೆಡಿ ನಾವು ಮಂಡ್ಯ ತೆಗ್ಸಿಕೊಂಡ್ರೆ ಇದ್ದು ಇವರಿಬ್ರದ್ದು ಮಂಡ್ಯ ತೆಗ್ಸಿ ಇವಾಗ ಕರ್ಕೊಂಬಂದ್ವಿ. ಈಗ ತಾನೇ ಹೊಳೆ ಹತ್ರ ಬಂದ್ವಿ. ಈಗ ದೇವಸ್ಥಾನದ ಹತ್ರ ಬಂದ್ವಿ. ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಟೈಮ್ 6 ಗಂಟೆಗೆ ಬೆಳಗಿನ ಜಾವ ಆಲ್ರೆಡಿ ನಾವು ಮಂಡ್ಯ ತೆಗ್ಸಿಕೊಂಡ್ರೆ ಬಂದ್ವಿ. ಎಲ್ಲ ರೂಮಲ್ಲಿದ್ದಾರೆ. ನಾನು ನಮ್ಮ ಪಾಪು ಬಂದ್ವಿ ಮಂಡ್ಯ ತೆಗ್ಸೋಕ್ಕೆ. ಅಮ್ಮ ಸ್ಲಿಪ್ಪರ್ ಅಲ್ಲೇ ಬಿಡ್ಬೇಕಾಗಿತ್ತು ಕಾರಲ್ಲಿ ನಾವು. ಇಲ್ಲಿಂದ ಮಂಡ್ಯ ತೆಗ್ಸ್ಕೊಂಡು ಆಮೇಲೆ ರೂಮ್ ಹತ್ರ ಹೋಗಿ ಎಲ್ಲರೂ ಒಟ್ಟಿಗೆ ಹೊಳೆ ಹತ್ರ ಹೋಗ್ತೀವಿ. ಇವಾಗ ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ತುಂಬ ಜನ ಬಂದು ನಿಂತ್ಬಿಟ್ಟಿದ್ದಾರೆ. ಈಗ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ಗೈಸ್. ಸಕ್ಕತ್ತು ಜನ ಮಾತ್ರ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೂ ಗೇಟ್ ಓಪನ್ ಆಗಿಲ್ಲ ಅನಿಸುತ್ತೆ. ಟಿಕೆಟ್ ಕೌಂಟ್ರು ತುಂಬ ಜನ ಇದ್ದಾರೆ ಗೈಸ್. ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಿರೋದು ಗೈಸ್. ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ನೋಡೋಣ ಎಷ್ಟೊತ್ತಿಗಾಗುತ್ತೆ. ಎಷ್ಟೊತ್ತಿಗೆ ಏನಪ್ಪ ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ಫೋನು ಹೋಗೋಕ್ಕೆ ಬಿಟ್ಟರು ಟಿಕೆಟ್ ತಗೊಳಂತಿಲ್ಲ. ಹಂಗಾಗಿ ಎಲ್ಲ ಅಂತಾಗಿ ಹೋಗಿ ಮೂವ್ ಆಗ್ತೀವಿ. ಈಗ ಜಸ್ಟ್ ಇವರಿಬ್ರದ್ದು ಮಂಡ್ಯ ತೆಗ್ಸಿ ಇವಾಗ ಕರ್ಕೊಂಬಂದ್ವಿ. ನೋಡ್ರಿ ಹೆಂಗೆ ಕಾಣ್ತೀವಿ. ಗುಂಡ ಮಂಡ್ಯ ಎಲ್ಲ ತೆಗ್ಸಾಯ್ತು. ಸೀದಾ ಎಲ್ಲರೂ ಹೊಳೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಹೋಗೋಣ ನಮ್ಮ ಅಪ್ಪಾಜಿನೂ ಊಟ ಮಾಡಿಸ್ಕೊಂಡು ಬಂದರೆ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಹೊರಟ್ರಿ ಕಾರಲ್ಲಿ ರೂಮ್ ಹತ್ರ ಹೋಗಿ ಎಲ್ಲರನ್ನ ಕರ್ಕೊಂಡು ಸೀದಾ ಹೊಳೆ ಹತ್ರ ಹೋಗ್ಬೇಕು. ಈಗ ತಾನೇ ಹೊಳೆ ಹತ್ರ ಬಂದ್ವಿ. ಈಗ ಸ್ನಾನ ಮಾಡೋಕೆ ಹೋಗ್ಬೋದು ಗೈಸ್. ಮಾಮ ಮತ್ತು ಮಕ್ಕರೆಲ್ಲ ಅಲ್ಲಿ ಬರ್ತಾರೆ. ಇವಾಗ ಹೋಗ್ಬೇಕು, ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗೋದು ಗೈಸ್ ಅಷ್ಟೇ. ಗೈಸ್ ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ರೂಮ್ ಹತ್ರ. ಎಲ್ರದ್ದು ಸ್ನಾನ ಆಯಿತು.
ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಇವಾಗ ಈಗ ರೂಮ್ ಹತ್ರ ಹೋಗಿ ಎಲ್ಲರೂ ಒಟ್ಟಿಗೆ ದರ್ಶನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ. ಸೊ ಅಲ್ಲಿ ಸಿಗ್ತೀನಿ ಗೈಸ್. ಈಗ ದೇವಸ್ಥಾನದ ಹತ್ರ ಬಂದ್ವಿ. ಈಗ ದರ್ಶನಕ್ಕೆ ಹೋಗ್ಬೇಕು. ಎಲ್ಲ ಹೋಗ್ತೀರ ನೋಡ್ರಿ ಇಲ್ಲೇ. ಇವಾಗ ಎಲ್ಲರೂ ಹೋಗ್ತಾಯಿದ್ದೀವಿ ದರ್ಶನಕ್ಕೆ. ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ ಅನಿಸುತ್ತೆ. ದರ್ಶನ ಮುಗಿಸ್ಕೊಂಬರೋಷ್ಟರಲ್ಲಿ ಹೆಚ್ಚು ಕಮ್ಮಿ 12:30 1 ಗಂಟೆ ಆಗುತ್ತೆ ಅನಿಸುತ್ತೆ. ತುಂಬ ರಶ್ ಬೇರೆ ಇದೆ. ನೋಡಬೇಕು ಎಷ್ಟು ಗಂಟೆ ಆಗುತ್ತೆ ಅಂತ. ಸೊ ದರ್ಶನ ಮುಗಿಸ್ಕೊಂಬಂದು ಸಿಗ್ತೀನಿ ಗೈಸ್. ಯಾಕಂದರೆ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಇರಲ್ಲ, ನಿಮಗೂ ಗೊತ್ತಿರುತ್ತೆ. ಸೊ ಹಂಗಾಗಿ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಇವಾಗ ಲೈನಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲರೂ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ನಾನಿವಾಗ ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹಿಂದ್ಗಡೆಯಿಂದ ಹೋಗ್ತಾಯಿದ್ದೀನಿ ಗೈಸ್. ಅಮ್ಮ ಇಲ್ಲೇ ಹೋಗ್ತೈತೆ ನೋಡ್ರಿ. ಗೈಸ್ ಈಗ ತಾನೇ ದರ್ಶನ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಈಗ ತಾನೇ ಆಚೆ ಬಂದ್ವಿ. ಈಗ ಊಟಕ್ಕೆ ಹೋಗ್ಬೇಕು. ಇವಾಗ ಇಲ್ಲೇ ಪ್ರಸಾದ ರೆಡಿ ಇದೆ. ಇಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಹೋಗ್ಬೇಕು ಗೈಸ್. ಸೊ ಈಗ ಎಲ್ಲರೂ ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟ ಮುಗಿಸ್ಕೊಂಡು ಸೀದಾ ಸುಬ್ರಹ್ಮಣ್ಯಕ್ಕೆ ಹೋಗೋದು ಗೈಸ್ ಅಷ್ಟೇ. ಕಲರ್ ಪಿಂಕ್ ಅದು ಫ್ಲೇವರ್ ಯಾವ್ದು ಹೇಳಿದ್ದು ಇದಕ್ಕೆ ಆರೆಂಜ್ ಇವ್ರು ಇಷ್ಟೊತ್ತ ಬರಲೇ ಇಲ್ಲ. ರಾತ್ರಿ ಇಲ್ಲೇ ಬಿಡ್ತಾರೆ ಫ್ರೆಂಡ್ಸ್. ಈಗ ಪುಲ್ಜಾರಿ ಯಾರಿಗೆ? ಪುಲ್ಜಾರಿ ಇವರಿಗೆ ಯಾರಿಗೆ? ಎಲ್ರಿಗೆ ಆಗಲ್ಲ, ಒಬ್ರು ಕುಡಿ. ಇನ್ನೊಂದು ಕುಡಿ ಪುಲ್ಜಾರು ಫಸ್ಟ್ ಅವ್ರಿಗೆ ಕುಡಿ. ಬಾ ಮತ್ತೆ ಈ ಕಡೆ ಬಾ ಮನೆ ಕುಡೀರಿ ಕುಡೀರಿ. ಇನ್ನೊಂದು ಯಾರಿಗೆ? ಮರ್ಕ ಯಾರಿಗೆ? ಅವ್ರಿಗೆ ಅದು ಇದರಲ್ಲಿ ಕುಡಿ. ಸಾಮಾನ್ಯ ಮೇಲೆತ್ತಿ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿ. ಅದು ಖಾರ ಇದೆ ಅನಿಸ್ತಲ್ಲ ಜಾಸ್ತಿ. ಇದೇನು ಅಷ್ಟು ಇರಬೇಕು. ಇದೇನು ಅಷ್ಟೊಂದು ಖಾರ ಇಲ್ಲ. ಇದು ಮೀಡಿಯಮ್ ಆಗಿತ್ತು. ನೀನು ಕುಡಿತೆ ಗುಂಡ? ಕುಡಿತೇನಾ ನಿಶು? ಖಾರ ಆಯ್ತಾ? ನೀನು ನೋಡೇ ಖಾರ ಆಗ್ಬಿಡ್ತು ನಿನಗೆ. ಗೈಸ್ ಈಗ ತಾನೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಬಂದ್ವಿ ನೋಡ್ರಿ. ಎಲ್ಲ ಇಲ್ಲೇ ಹೋಗ್ತಿದ್ದಾರೆ ನಮ್ಮ ಮಾಮ ನಮ್ಮ ಅಕ್ಕರೆಲ್ಲ. ಸೊ ಗಣಪತಿ ದೇವಸ್ಥಾನಕ್ಕೂ ಕೂಡ ಹೋಗಲಿಲ್ಲ. ಯಾಕೆಂದರೆ ಟೈಮ್ ಬೇರೆ ಆಗಿತ್ತು. ಎಲ್ಲರೂ ಬೇರೆ ಸುಸ್ತಾಗಿದ್ದರು. ಅದು ಬೇರೆ ನಮ್ಮ ಅಮ್ಮಂಗೆ ಬೇರೆ ಹುಷಾರಿರಲಿಲ್ಲ ಗೈಸ್.
ಸ್ವಲ್ಪ ಜ್ವರ ಬಂದಂಗಾಗಿದೆ. ಹಂಗಾಗಿ ಆದಷ್ಟು ಬೇಗ ಊರಿಗೆ ಹೋದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೂ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟ್ರಾವೆಲರ್ ಬಂದಾಗ ಹೋಗ್ಬೇಕು ಗೈಸ್. ಬಟ್ ಇವತ್ತು ಈ ಸಲ ಹೋಗೋಕ್ಕಂತೂ ಆಗಲಿಲ್ಲ. ಅದಕ್ಕೆ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದುಬಿಟ್ವಿ. ಸೊ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಹೊಡೋದು ಗೈಸ್ ಅಷ್ಟೇ. ಗೈಸ್ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ಇವಾಗ ಹೊರಡ್ಬೇಕು ಗೈಸ್ ಅಷ್ಟೇ. ಕಾರೆಲ್ಲ ಇಲ್ಲೇ ಇದೆ. ಸೊ ಅವರೆಲ್ಲ ಹಿಂದೆ ಬರ್ತವ್ರೆ, ನಾನು ಸ್ವಲ್ಪ ಬೇಗನೆ ಬಂದು ವಿಡಿಯೋ ಮಾಡ್ತೀನಿ. ಸೊ ಅವರೆಲ್ಲ ಬಂದ ತಕ್ಷಣ ಇವಾಗ ಹೊರಡೋದಷ್ಟೇ ಗೈಸ್. ಇಲ್ಲಿಂದ ಹೊರಟಿ ಇನ್ನೇನು ಡೈರೆಕ್ಟು ನಮ್ಮ ಅಕ್ಕರ ಮನೆಗೆ ಹೋಗ್ತೀವಿ ಗೈಸ್ ಅಷ್ಟೇ, ಇನ್ನೇನಿಲ್ಲ. ಗೈಸ್ ಹೋಗ್ತಾನೆ ಬೇಲೂರಿಗೆ ಬಂದ್ವಿ. ಸೊ ಎಲ್ಲರೂ ಇಲ್ಲೇ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲಿಗೆ ಬಂದಿದ್ದೀವಿ. ಯಾಕಂದರೆ ಎಲ್ಲರೂ ಸಖತ್ತು ಸುಸ್ತಾಗ್ಬಿಟ್ಟಿದ್ದಾರೆ ಜರ್ನಿ ಮಾಡಿ. ಈಗ ಮನೆಗೆ ಹೋಗಿ ಪಾಪ ಅವರು ಎಲ್ಲರೂ ಅಡುಗೆ ಮಾಡಿ ಆಮೇಲೆ ಎಲ್ಲರೂ ಊಟ ಮಾಡಿ ಸುಮ್ಮನೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ದಿನ ಇಲ್ಲೇ ತಿನ್ಕೊಂಡು ಹೋಗೋಣ ಅಂಥೇಳಿ ಇಲ್ಲೇ ಬಂದಿದ್ದೀವಿ ಗೈಸ್ ಹೋಟ್ಲಿಗೆ. ಇಲ್ಲಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಊಟ ಮಾಡ್ಕೊಂಡು ಎಲ್ಲರೂ ಮನೆಗೆ ಹೋಗೋದೆ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಗೈಸ್ ಅಷ್ಟೇ. ಸೊ ಥ್ಯಾಂಕ್ ಯು ಗೈಸ್, ಬಾಯ್.